ನರೇಂದ್ರ ಮೋದಿ ಅವರು ನಿನ್ನೆ ಸೆಷನ್ನಲ್ಲಿ ಹೇಳಿದ್ದಾರೆ, ಕಾಂಗ್ರೆಸ್ ಪಕ್ಷ ಅರಾಜಕತೆ ಮಾಡ್ತಕ್ಕಂಥ ಪಕ್ಷ ದೇಶದಲ್ಲಿ. ಈ ದೇಶದಲ್ಲಿ ಏನಾದರೂ ಅರಾಜಕತೆ ಮಾಡಿದರೆ ಗೋಧ್ರಾ, ಕಂಧಮಾಲ್, ಒಡಿಸ್ಸಾದಲ್ಲಿ ನಡೆದಂಥ ಕಂಧಮಾಲ್ ಘಟನೆ, ಯಾಕಂದರೆ ರಾಷ್ಟ್ರಪತಿಗಳು ಒಡಿಸ್ಸಾಯಿಂದ ಕಂಧಮಾಲ್ ಅವರು ಮಯೂರ್ಭಂಜ್ ಅಂತ ಅವ್ರ ಜಿಲ್ಲೆಯಿಂದ ಕಂಧಮಾಲ್ಗೆ 600 ಕಿಲೋಮೀಟರ್ ಇದೆ. 1,00,000 ಜನ ಇವತ್ತು ಸಹ ನಿರಾಶ್ರಿತರು ಎಲ್ಲೋಗಿದ್ದಾರೆ ಅಂತ ಯಾರಿಗೂ ಸಹ ಗೊತ್ತಿಲ್ಲ. ಆದ್ದರಿಂದ ಅರಾಜಕತೆ ಸೃಷ್ಟಿ ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿಯವರು ಬುಲ್ಡೋಸರು, ಮಾಬ್ ಲಿಂಚಿಂಗು, ಆಮೇಲೆ ಮಂಗಳ್ ಸೂತ್ರ, ಮಚ್ಲಿ ಮಟನ್ ಬಟ್ಟೆ ಹಾಕ್ಕೊಂಡಿರ್ತಕ್ಕಂಥದ್ದನ್ನು ನೋಡಿ ಕಪಡೆ ಸೆ ಪಹಚಾನೋ ಅಂತೇಳಿ ಹಿಂದಿನಲ್ಲೆಲ್ಲ ಹೊಡೆದು ಅರಾಜಕತೆ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಕೇವಲ ನರೇಂದ್ರ ಮೋದಿ ಮತ್ತು ಗಡೀಪಾರ್ ಆಗಿದ್ದಂಥ ಅಮಿತ್ ಶಾ ಅವರು. ಈ ದೇಶದ ದುರಂತ. ಸುಪ್ರೀಂ ಕೋರ್ಟ್ ಗಡೀಪಾರ್ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದವರೆಲ್ಲ ಈ ನಕಲಿ ಎನ್ಕೌಂಟರ್ಗಳು ಮಾಡಿರೋದ್ರಿಂದ. ವಿಜೇಂದ್ರ ಅವರು ಕ್ಷಮೆ ಯಾಚಿಸಬೇಕಾಗಿರೋದು ಪೋಕ್ಸೋ ಕೇಸಲ್ಲಿ. ಯಾರೋ ಇದ್ದಾರೆ ನೋಡಿ, ಆ ಪಾಪ ತಾಯಿ ಎಲ್ಲೋ ತೀರೋಗ್ಬಿಟ್ಲು, ಆ ಹೆಣ್ಮಕ್ಳ ಹತ್ರ ಕ್ಷಮೆ ಕೇಳಬೇಕು ಅವರು. ಅದೇ ಯಾರೋ ಪೋಕ್ಸೋ ಕೇಸಲ್ಲಿ ಇದ್ದಾರಲ್ಲ, ವಿಜೇಂದ್ರನ್ ಕೇಳಿ ಗೊತ್ತಾಗಿರುತ್ತೆ ಚೆನ್ನಾಗಿ. ಅಲ್ಲ ನಾನು ಹೇಳೋಣ, ಫಸ್ಟ್ ಅವ್ರು ಕೇಳಲಿ. ಪೋಕ್ಸೋ ಕೇಸಲ್ಲಿ ಆ ಸಂತ್ರಸ್ತರ ಕ್ಷಮೆ ಕೇಳಿದ ಮೇಲೆ ನಾನು ಆಮೇಲೆ ಮಾತಾಡ್ತೀನಿ. ವಿಜೇಂದ್ರನ್ ಕೇಳಿ. ಸಂತ್ರಸ್ತರು ಪಾಪ ತಾಯಿ ನ್ಯಾಯಕ್ಕೋಸ್ಕರ ಹೋರಾಡಿದ್ಲು. ಆ ಪಾಪ ತಾಯಿ ಏನಾಗಿದ್ದು ಅಂತ ನಿಮಗೆ ಗೊತ್ತಿದೆ. ಆದ್ದರಿಂದ ಕ್ಷಮೆ ಗಿಮೆ ಇದು ಇನ್ನೂ ಪಾಪ ಹಲ್ಲು, ತಾಯಿ ಹಾಲಿನ ಹಲ್ಲೇ ಇರೋದು ಅವ್ರಿಗಿನ್ನೂ. ಇವೆಲ್ಲ ಮಾತಾಡೋಕ್ಕೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ದೇಶದ ಮಹಿಳೆಯರ ಬಗ್ಗೆ, ದೇಶದ ಮಕ್ಕಳ ಬಗ್ಗೆ. ವಿಜೇಂದ್ರ ಅವರು ದೇಶದಲ್ಲಿ ಎಮರ್ಜೆನ್ಸಿ ಇರಿದವರು ಕಾಂಗ್ರೆಸ್, ಸಿಕ್ಕ ಹತ್ಯಾಕಾಂಡ ಮಾಡಿದವರು ಕಾಂಗ್ರೆಸ್, ಸಿಕ್ಕ ಹತ್ಯಾಕಾಂಡ ಮಾಡಿದವರು ಕಾಂಗ್ರೆಸ್ ಅವರು. ಹಾಗಾಗಿ ಹಿಂದೂಗಳ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕತೆ ಇಲ್ಲ ಕಾಂಗ್ರೆಸ್ ಅವರು ಅಂತ ಹೇಳಿ. ಅವ್ರು ಹಿಂದೂಗಳ? ಭಾರತೀಯ ಜನತಾ ಪಾರ್ಟಿಯವರು ಹಿಂದೂಗಳೇ ಅಲ್ಲ. ಹಿಂದೂ ಹೆಸರಲ್ಲಿ ಹೊಟ್ಟೆಪಾಡು ಮಾಡ್ತಾ ಇರೋರು ಫಲಾನುಭವಿಗಳು, ಎಮರ್ಜೆನ್ಸಿಯ ಫಲಾನುಭವಿಗಳು ಭಾರತೀಯ ಜನತಾ ಪಾರ್ಟಿಯವರು, RSS ಅವರು. ಮತ್ತು ಹಿಂದೂಗಳ ಹೆಸರಲ್ಲಿ ಫಲಾನುಭವಿಗಳು RSS ಅವರು, ಭಾರತೀಯ ಜನತಾ ಪಾರ್ಟಿಯವರು. ಆದ್ದರಿಂದ ದೇಶದಲ್ಲಿ ಹಿಂದೂಗಳ ಬಗ್ಗೆ ಮಾತಾಡೋಕ್ಕೆ ಯಾವುದೇ ರೈಟ್ ಇಲ್ಲ. ದೇವರು ಕೂಡ ಅವ್ರನ್ನ ಶ್ರಮಿಸಿಲ್ಲ. ಅಯೋಧ್ಯದಲ್ಲೂ ಸಹ ಸೋಲ್ಸಿ ಕಳಿಸಿದ್ದಾರೆ. ಆದ್ದರಿಂದ ಇವರು ದೇವರು ದಿಂಡ್ರ ಬಗ್ಗೆ ಮಾತಾಡೋ ಜನರಿಗೆ ಒಂದು ನಂಬಿಕೆ ಇದೆ. ಜನಗಳಿಗೆ ಖಾದಿ ಮತ್ತು ಕಾಕಿ ಮೇಲೆ ನಂಬಿಕೆ ಹೊಟ್ಟೋಗಿದೆ. ಎಲ್ಲೋ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಕಾವಿ ಮೇಲೆ ನಂಬಿಕೆ ಇದೆ. ಅದನ್ನು ಸಹ ಹೋದರೆ ಎಲ್ಲರೂ ಸಹ ಇವ್ರ ಥರ ಬುದ್ಧಿ ಭ್ರಮಣೆಗೆ ಒಳಗಾಗ್ತಾರೆ. ಅದು ಇನ್ನೊಂದು ದಿನ ಮಾತಾಡೋಣ. ಚನ್ನಪಟ್ಟಣ ಬಾಕಿ ರಾಜ್ಯದ್ದು. ಮತ್ತು ಇನ್ನೊಂದು 1 ನಿಮಿಷ. ಮತ್ತು ನಿನ್ನೆ ಹತ್ರಾಸಲ್ಲಿ ನಡೆದಂಥ ಘಟನೆ, ಸುಮಾರು 100ಕ್ಕಿಂತ ಹೆಚ್ಚು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಪಕ್ಷದ ವತಿಯಿಂದ ನಾನು ಅವರೆಲ್ಲ ಕುಟುಂಬಗಳಿಗೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅವರಿಗೆ ದೇವರು ಶಕ್ತಿ ಕೊಡಲಿ ಆ ನಷ್ಟವನ್ನು ಭರಿಸಲಿಕ್ಕೆ ಅಂತ ಹೇಳಿ ಅವರೆಲ್ಲರಿಗೂ ಸಹ ಶ್ರದ್ಧಾಂಜಲಿಯನ್ನು ಸಹ ಅರ್ಪಿಸ್ತೇನೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಮತ್ತು ಡಿಸಿಎಂ ವಿಚಾರವಾಗಿ ಅಹಿಂದ ಸಂಘಟನೆಗಳು ಮತ್ತು ಒಕ್ಕಲಿಗರ ಸಂಘಟನೆಗಳು ಜಟಾಪಟಿ ನಡೀತಾ ಇದೆ. ಈಗ ನಾನು ಹಿರಿಯನೋ ಕಿರಿಯನೋ ಒಬ್ಬ ಸಾಮಾನ್ಯ ಪಕ್ಷದ ಕಾರ್ಯಕರ್ತ. ಈಗ ಬಂದಿರೋ ಪ್ರಶ್ನೆ ದೇಶದ ಪ್ರಶ್ನೆ. ನರೇಂದ್ರ ಮೋದಿಯವರು ತುರ್ತು ಪರಿಸ್ಥಿತಿ ಇನ್ನೇನೇನೋ ಮಾತಾಡಿದ್ರು, ಯಾರ್ಯಾರೋ ಏನೇನೋ ಮಾತಾಡ್ತಾ ಇರ್ತಾರೆ, ಅದಕ್ಕೆ ಉತ್ತರ ಕೊಡಬೇಕಾಯ್ತು. ರಾಜ್ಯದ ದೃಷ್ಟಿ ಭಾಳ ಮುಖ್ಯ. ರಾಜ್ಯದ ದೃಷ್ಟಿ ಭಾಳ ಮುಖ್ಯ. ರಾಜ್ಯದ ದೃಷ್ಟಿ ಭಾಳ ಮುಖ್ಯ. ಕರ್ನಾಟಕದ MP ಗಳು ಯಾಕೆ ಮಾತಾಡ್ತಾ ಇಲ್ಲ ಸಂಸತ್ನಲ್ಲಿ ಅನ್ನೋದು ಫಸ್ಟ್ ಪ್ರಶ್ನೆ ಮಾಡಿ ಆಮೇಲೆ ಮಾತಾಡೋಣ. ಈಗ ಅದೆಲ್ಲ ರಿಪೀಟ್ ಮಾಡ್ತಾ ಇರೋದು ಅದಕ್ಕೆಲ್ಲ ನಾನು ಉತ್ತರ ಕೊಟ್ಬಿಟ್ಟಿದ್ದೀನಿ. ಇದಕ್ಕೆಲ್ಲ ಸೇರಿ ಇನ್ನೊಂದಿನ ಸೇರೋಣ. ನಮ್ಮ ರಮೇಶ್ ಬಾಬು ಅವರು ಬಿರಿಯಾನಿ ತರಿಸ್ತೀನಿ ಇದ್ದಾರೆ, ಅವಾಗ ಕೂತ್ಕೊಂಡು ಮಾತಾಡೋಣ. ಥ್ಯಾಂಕ್ ಯು, ನಮಸ್ಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.